ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿ ಅಂದರೆ ಸಂಗೀತಗಾರರಾಗಲಿ ಏನೇ ಆಗಲಿ, ಗಣಪತಿ ಭಟ್ ಹಾಸಣಿಗೆ ಆಗಲಿ, ಮತ್ತು ಪರಮೇಶ್ವರ ಹೆಗಡೆ, ಶ್ರೀಪಾದ ಹೆಗಡೆ, ಶಾಂತಾರಾಮ ಹೆಗಡೆ, ಕೃಷ್ಣಮೂರ್ತಿ ಭಟ್, ಅನೇಕ ಥರದ ಶಿಷ್ಯರು ಇಲ್ಲಿ ರಾಜಗುರುವರ ಪ್ರೀತಿಯ ಶಿಷ್ಯರು ಎಲ್ಲರೂ ಒಂದು ವಿಭಿನ್ನವಾಗಿ ಎಲ್ಲ ಥರದ ಅದನ್ನು ತಿಂದೆ ಇದು ತಿಂದೆ ಒಂದು ತಪಸ್ಸು ಮಾಡ್ದಂಗೆ ತಮ್ಮ ಕಂಠವನ್ನು ಕಾಯ್ಕೊಂಡು ಸ್ವರ ಸಾಮ್ರಾಟ್ ಅಂತ ಅನಿಸ್ಕೊಂಡಿದ್ದೆ ಅದಕ್ಕೆ. ನಮಸ್ಕಾರ, ಇದು ವಿಶ್ವಂಭರ ಟಿವಿ ಅಪರೂಪದ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಭಾರತೀ ದೇವಿ ರಾಜಗುರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಖ್ಯಾತನಾಮರಾದಂತಹ ದಿವಂಗತ ಬಸವರಾಜ ರಾಜಗುರು ಅವರ ಪತ್ನಿ. ಅಷ್ಟೇ ಅಲ್ಲ, ಒಳ್ಳೆ ಮಾತುಗಾರರು, ಸಂಘಟಕರು. ಅವರಿಗೆ ನಮ್ಮ ವಿಶ್ವಂಭರ ಟಿವಿಯ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈಗ ಮೊದಲಿಗೆ ವಿಷಯಕ್ಕೆ ಬರೋಕ್ಕಿಂತ ಮೊದಲು ನನಗೊಂದು ಕುತೂಹಲ ಇದೆ, ಕೇಳ್ಬಿಡ್ತೇನೆ. ನಿಮ್ಮನ್ನು ನೋಡಿದರೆ ಸುಮಾರು 80 ವಯಸ್ಸು ದಾಟದಾಗ ಕಾಣುತ್ತೆ. ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ? ಆರೋಗ್ಯದ ಗುಟ್ಟು ಅಂತಂದರೆ ಎಲ್ಲರೂ ಖುಷಿಯಾಗಿ ಮನೆಯಲ್ಲಿರೋದು, ನಮ್ಮ ಶಿಷ್ಯ ಬಳಗ, ಮಕ್ಕಳ ಬಳಗ, ಮನೆಯಲ್ಲಿ ವಾತಾವರಣ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ. ನಾವು ಅಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ಮಕ್ಕಳು ಮರಿ ಮೊಮ್ಮಕ್ಕಳು. ಅದು ಅಲ್ಲದೆ ನಮ್ಮ ಶಿಷ್ಯರು ಸುಧಾ ನಮ್ಮ ಮಕ್ಕಳು ಹಾಗೆ ನಮ್ಮನ್ನು ನೋಡಿಕೊಂಡು ಇಲ್ಲಿವರೆಗೂ ಖುಷಿಯಾಗಿದ್ದಕ್ಕೆ ಅದೇ ಆರೋಗ್ಯದ ಗುಟ್ಟು. ಬಸವರಾಜ್ ರಾಜಗುರು ಅಂದಾಕ್ಷಣ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೂ ಅವರಿಗೂ ಏನೋ ಸಂಬಂಧ ಇದೆ ಅಂತ ಅನಿಸ್ತದೆ. ಅಂದರೆ ನೀವು ನಮ್ಮ ಜಿಲ್ಲೆಯನ್ನು ಹೆಚ್ಚು ಪ್ರೀತಿ ಮಾಡ್ತೀರಿ, ಯಾಕೆ? ಉತ್ತರ ಕನ್ನಡ ಜಿಲ್ಲೆ ಪ್ರೀತಿ ಮಾಡೋದು ಅಂದರೆ ಪ್ರೀತಿ ಇರೋ ಹಾಗೆಯೇ ಇದು ಉತ್ತರ ಕನ್ನಡ ಜಿಲ್ಲೆ ಪ್ರದೇಶ. ಇದು ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿ ಅಂದರೆ ಸಂಗೀತಗಾರರಾಗಲಿ ಏನೇ ಆಗಲಿ, ಗಣಪತಿ ಭಟ್ ಹಾಸಣಿಗೆ ಆಗಲಿ, ಮತ್ತು ಪರಮೇಶ್ವರ ಹೆಗಡೆ, ಶ್ರೀಪಾದ ಹೆಗಡೆ, ಶಾಂತಾರಾಮ ಹೆಗಡೆ, ಕೃಷ್ಣಮೂರ್ತಿ ಭಟ್, ಅನೇಕ ಥರದ ಶಿಷ್ಯರು ಇಲ್ಲಿ ರಾಜಗುರುವರ ಪ್ರೀತಿಯ ಶಿಷ್ಯರು ಎಲ್ಲರೂ. ಅವ್ರು ಬಂದು ಧಾರವಾಡದಲ್ಲಿ ರಾಜಗುರುವ್ರ ಹತ್ರ ಖುಷಿಯಾಗಿ ಆ ರಾಜಗುರುಗಳಿಗೆ ತಂದೆ ತಾಯಿ ಗುರು ಅಂತೆಲ್ಲ ನಮನ ಮಾಡಿಕೊಂಡು ಅವ್ರ ಕಡೆಯಿಂದ ವಿದ್ಯೆ ಪಡ್ಕೊಂಡು ಆ ವಿದ್ಯೆಯನ್ನು ಬೆಳೆಸ್ಕೊಂಡು ಹೋಗುವಂಥ ಈ ಪ್ರಾಂತದಲ್ಲಿ ಬೆಳೆಸಿದಂಥ ಈ ಪ್ರದೇಶ ನೈಸರ್ಗಿಕವಾಗಿಯೂ ಚೆನ್ನಾಗಿದೆ. ಆ ಥರದಾಗಿ ನಾವು ಉತ್ತರ ಇದು ಅನ್ನೋದಕ್ಕೆ ಭಾಳ ಖುಷಿ ಪಟ್ಕೊಂಡು ಗುರುಗಳಿಗೂ ಭಾಳ ಖುಷಿ ಆಗ್ತಿತ್ತು. ಇಲ್ಲಿ ಜನರ ಅಂದಮೇಲೆ ಇಲ್ಲಿ ಶಿಷ್ಯರು ಎಲ್ಲರೂ ಬಳಗದವ್ರಿಗೆ ನಮಗೂ ಈಗಾದ್ರೂ ಇನ್ನೂ ಅಷ್ಟೇ ಮಮಕಾರ, ಪ್ರೀತಿ, ವಿಶ್ವಾಸ ಈ ಪ್ರದೇಶದಲ್ಲಿ ಇದೆ ಅಂತ ಹೇಳಿ ಬಯಸ್ತೇನೆ. ಬಸವರಾಜ್ ರಾಜಗುರು ಅವರು ದೊಡ್ಡ ಸಂಗೀತಗಾರರು. ಸಾಮಾನ್ಯವಾಗಿ ಕಲಾವಿದರು, ಸಂಗೀತಗಾರರು ಅಂದ ತಕ್ಷಣ ಅವ್ರದ್ದೇ ಆದ ಒಂದು ಮೂಡ್ ಒಳಗಿರ್ತಾರೆ. ತಾವು ಅವರನ್ನು ಕೈ ಹಿಡಿದ ನಂತರ ಅವರೊಂದಿಗಿನ ನಿಮ್ಮ ಜೀವನದ ಅನುಭವ ಏನಾದ್ರು ಹಂಚ್ಕೊಳ್ಳಿಕ್ಕೆ ಸಾಧ್ಯನಾ? ಅಲ್ಲ, ಹಾಗೇನೆ ಎಲ್ಲರೂ ಪ್ರೀತಿ, ವಿಶ್ವಾಸ, ಆಮೇಲೆ ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗ್ತೆ. ಆ ಥರದ್ದು ನಮ್ಮಲ್ಲಿ ಇಲ್ಲಿವರೆಗೂ ಆದ್ರೂ ಒಂದು ವೈಮನಸ್ಸು ಯಾವಾಗೂ ಬರ್ತಾನೆ ಇರಲಿಲ್ಲ. ಮಕ್ಕಳು ಅವ್ರು ಹೇಳ್ದಂಗೆ ಇಟ್ಕೊಂಡು ಅವ್ರ ನೋಡಿದ್ರೇ ಗುರುಗಳ ಮಾತು ಏನಿದೆ ಅನ್ನೋದು ಮಕ್ಕಳನ್ನೂ ತಿಳ್ಕೊತಾ ಇದ್ದರು. ನಮ್ಮ ಮನೆಗೆ ಬರುವಂಥ ಕೆಲವೊಂದು ಶಿಷ್ಯರು, ಕಲೀಲಿಕ್ಕೆ ಬರುವಂಥ ಶಿಷ್ಯರು ಎಲ್ಲ ಜಗ್ಗುಳಿಯಲ್ಲಿ ಬೆಳೆದಂಥ ನಮ್ಮ ಮನೆಯಲ್ಲಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ಇರುವಾಗ ಯಾವ ಥರದ್ದು ನಮಗೆ ತೊಂದರೆನ ಗುರುಗಳಿಗೂ ಖುಷಿಯಾಗಿ, ಜನರು ಬಂದಂಗೆ, ಶಿಷ್ಯರು ಬಂದಂಗೆ, ಪಾಠ ಹೇಳ್ದಂಗೆ ಅವ್ರಿಗೆ ಖುಷಿಯಾಗಿ ಒಂಥರ ಖುಷಿ ವಾತಾವರಣ ನಮ್ಮ ಮನೆಯಲ್ಲಿ. ಯಾವಾಗಲೂ ಒಂಥರ ಸಿಡುಕು ಸ್ವಭಾವ ಅಥವಾ ಸಿಟ್ಟು ಸೆಡವು, ಯಾರ ಮೇಲೆ ಸಿಟ್ಟು ಇಳಿಗೋದು, ಯಾವ ಥರದ್ದು ಏನೂ ಇಲ್ಲೇ ಇಲ್ಲ. ಎಲ್ಲ ಖುಷಿಯಾಗೇ ಇರ್ತಿತ್ತು. ಇದನ್ನ ಯಾಕೆ ಕೇಳಿದೆ ಅಂತಂದ್ರೆ, ರಾಜಗುರು ಅವರು ಎಲ್ಲೇ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ಲಿ ಅವ್ರ ಜೊತೆಗೆ ನೀವು ಹೋಗ್ತಿದ್ರಂತೆ, ಅವರಿಗೆ ಊಟ ತಿಂಡಿಯನ್ನು ಕೂಡ ಅಲ್ಲೇ ಮಾಡ್ತಿದ್ರಂತೆ ಅನ್ನೋದನ್ನ ನಾವು ಕೇಳಿದ್ದೇವೆ. ಆ ಕುರಿತು ಏನಾದರೂ ಹೇಳೋದಿದೆಯಾ? ಹೌದು, ರಾಜಗುರು ಅವರು ತಮ್ಮ ಧ್ವನಿ ಸಲುವಾಗಿ ಒಂದು ಋಷಿಮುನಿಗಳು ಹೇಗೆ ತಪಸ್ಸು ಮಾಡ್ತಾ ಇದ್ರಲ್ಲ, ತಮ್ಮ ಶರೀರವನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋ ಸಲುವಾಗಿ ಹೇಗಿದ್ದರು, ಅದೇ ಥರ ರಾಜಗುರುಗಳು ತಮ್ಮ ವಾಯ್ಸ್, ತಮ್ಮ ಕಂಠಸಿರಿ ಚೆನ್ನಾಗಿರಬೇಕು. 2 ದಿವಸ ಪ್ರವಾಸ ಮಾಡಿ ಹೋದರೂ ಆ ಕಂಠಕ್ಕೆ ಒಂಚೂರು ಏನಾಗಬಾರ್ದು. 4 ದಿವಸ ಟ್ರೈನಲ್ಲಿ ಹೋದರೂ ಸ್ಟೇಜ್ ಮೇಲೆ ಕೂತ್ಕೊಳ್ಳೆ ಆವಾಜ್ ಹತ್ತಬೇಕು.
ಆ ಥರ ಕಾಳಜಿಯಿಂದ ಅವ್ರ ಊಟ ಉಡುಗೆ ಅವರು ಇರೋ ರೀತಿ ಒಂದು ವಿಭಿನ್ನವಾಗಿ ಎಲ್ಲ ಥರದಿಂದ ಅದನ್ನು ತಿಂದೆ ಇದು ತಿಂದೆ ಒಂದು ತಪಸ್ಸು ಮಾಡ್ದಂಗೆ ತಮ್ಮ ಕಂಠವನ್ನು ಕಾಯ್ಕೊಂಡು ಸ್ವರ ಸಾಮ್ರಾಟ್ ಅಂತ ಅನಿಸ್ಕೊಂಡಿದ್ದೆ ಅದಕ್ಕೆ ಅವರು. ಈಗ ನೀವು ಬರೀ ಸಂಗೀತ ಕ್ಷೇತ್ರ ಮಾತ್ರ ಅಲ್ಲ, ನೀವು ಒಬ್ರು ಇಂಡಿವಿಜುವಲ್ ಆಗಿ ಒಬ್ರು ಸಂಘಟಕರು ಕೂಡ ಅಂತ ಕೇಳಿದ್ದೇನೆ. ಅಕ್ಕನ ಬಳಗ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀರಿ ಅಂತ. ಆ ಕುರಿತಾಗಿ ಏನಾದರೂ ವಿವರಗಳನ್ನು ಕೊಡಬಹುದಾ ನೀವು? ಹೌದು, ನಮ್ಮಲ್ಲಿ ಧಾರವಾಡದಲ್ಲಿ ಅದು DC ಕಂಪೌಂಡ್ ಅಂದರೆ ಗೌರ್ಮೆಂಟ್ ಜಾಗ, ಅಲ್ಲಿ ಭೂ ಬಾಡಿಗೆ ಹಿಂಗೆ ಹೇಳಿ ಮೃತ್ಯುಂಜಯ ಅಪ್ಪಗಳ ಕಲ್ಯಾಣ ಮಂಟಪ ಅಂಥೇಳಿ ಅಕ್ಕನ ಬಳಗ ಒಂದು ಸ್ಟಾರ್ಟ್ ಮಾಡಿದ್ವಿ ನಾವು. ಅದು 85 ವರ್ಷ ಆಯ್ತು ಅದು ಸ್ಟಾರ್ಟ್ ಆಗಿ. ಅವಾಗೆಲ್ಲ ಶಾಂತಾದೇವಿ ಮಾಳವಾಡ ದೊಡ್ಡ ದೊಡ್ಡವರು ಎಲ್ಲರೂ ಮೆಂಬರ್ಸ್ ಇದ್ದರು. ಮುಂದೆ ಬರ್ತಾ ದೊಡ್ಡ ಕಟ್ಟಡ ಮಾಡಿದ್ವಿ, 2 ಅಂತಸ್ತಿನ ಮಾಡಿದ್ವಿ. ಸಿದ್ದೇಶ್ವರ ಸ್ವಾಮಿಗಳು ಅನ್ನೋ ಒಂದು ಯೋಗ ಹಾಲ್ ಮಾಡಿದ್ವಿ. ಮದುವೆಗೆ ಬರುವಂಥ ಸಣ್ಣ ಪ್ರಮಾಣ ಮೇಲೆ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಹಣದಲ್ಲೇ ಅವರು ತಮ್ಮ ಕಾರ್ಯಕ್ರಮ ಎಲ್ಲ ಮಾಡ್ಕೊಳ್ಳುವ ಹಾಗೆ ಅನುಕೂಲ ಆಗುವ ಸಲುವಾಗಿ ನಾವು ಅಲ್ಲಿಂದ ಅಕ್ಕನ ಬಳಗ ಮಾಡಿದ್ವಿ. ಎಲ್ಲರೂ ಸ್ವಲ್ಪ ದತ್ತಿ ನಿಧಿಗಳನ್ನು ಇಡ್ತಾ ಬಂದರು. ಅಕ್ಕ ಪ್ರಶಸ್ತಿಯನ್ನು ಸಹ ಕೊಡುವ ವ್ಯವಸ್ಥೆ ಮಾಡಿದ್ವಿ. ಅಂಧ ಮಕ್ಕಳಿಗೆ, ಸ್ಕೂಲ್ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ 3 ವರ್ಷ 2 ವಿದ್ಯಾರ್ಥಿಗಳಿಗೆ ನಾವು ಒಂದೊಂದು ಕ್ಲಾಸ್ನಲ್ಲಿ ಅವರು 3 ವರ್ಷವರೆಗೂ ಅವ್ರ ವಿದ್ಯಾಭ್ಯಾಸವನ್ನು ನೋಡ್ಕೊಳ್ತಾ ಇರ್ತೀವಿ. ಬಡವರು ಹಾಗೆ ಇಲ್ಲಿ ಬಂದರೆ ಮದುವೆ ಸಹ ಮಾಡಿಕೊಡ್ತಾ ಇರ್ತೀವಿ. ಅನೇಕ ಮನೆಯಲ್ಲಿ ನಮ್ಮಂಥವರೆಲ್ಲ ಮನೆಯಲ್ಲಿ ಕೂತ್ಕೊಂಡು ಬೇಜಾರಾದರೆ ಅಲ್ಲಿ ವಾರದಲ್ಲಿ 2 ಸಲ ಬಂದು ದೇವ್ರ ನಾಮ, ಆ ನಾಮ, ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡೋದು, ದೊಡ್ಡ ದೊಡ್ಡವರಿಗೆಲ್ಲ ಕರೆಯೋದು, ಮಾತಾಡ್ಕೊಂಡು ಒಬ್ರಕೊಂಡು ಖುಷಿಯಾಗಿಟ್ಕೊಂಡು ಈ ಜೀವನ ಅಕ್ಕನ ಬಳಗದ ರೂಪದಲ್ಲಿ ಖುಷಿಯಾಗಿದ್ದೀವಿ. ಇನ್ನು ನಿಮ್ಮ ಕುಟುಂಬದ ಕುರಿತು, ಮಕ್ಕಳು ಮೊಮ್ಮಕ್ಕಳು? ನಮ್ಮಲ್ಲಿ 4 ಜನ ಗಂಡು ಮಕ್ಕಳಿದ್ದಾರೆ, 2 ಹೆಣ್ಮಕ್ಳಿದ್ರು. ಒಬ್ಬರು ಇದಾರೆಗೆ, ಒಬ್ಬರು ಲಕ್ಷ್ಮೀಶ್ವರ ಕೊಟ್ಟಿದ್ವಿ ದೊಡ್ಡ ಮಗಳು, ಒಬ್ಬರು ಗೋವಾದಲ್ಲಿದ್ದಾರೆ. ಈಗ ನಿಜಗುಣಿ ಅನ್ನೋರು ಇದ್ದಾರಲ್ಲ, ಅವರೇ ರಾಜಗುರು ಟ್ರಸ್ಟಿನ ಶುರು ಮಾಡಿದವರು. ರಾಜಗುರುವ್ರು ಇದ್ದಾಕ್ರೇ ನಾವು ರಾಜಗುರು ಸಂಗೀತ ಸಭಾ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ. ಗುರುಗಳು ಇದ್ದಾಕ್ರೇ 2-3 ವರ್ಷ ಮಾಡಿದ್ವಿ. ಅದನ್ನೆಲ್ಲ ನೋಡ್ಕೊಳ್ಳೋದು ನಿಜಗುಣಿ ರಾಜಗುರು ಅವರೇ. ಮಕ್ಕಳು ಸುದ್ದ ಅಗ್ದಿ ನಮಗೆ ತಂದೆ ಮಕ್ಕಳು, ಅವರು ತಾಯಿ ಮಕ್ಕಳನ್ನೆಲ್ಲ ಒಂದು ಪ್ರೀತಿ, ಫ್ರೆಂಡ್ಸು ಯಾವ ಥರ ಇರ್ತೀವಿ, ಪ್ರೀತಿ ವಿಶ್ವಾಸದಿಂದ ಅವ್ರ ಮೇಲೆ ನಮಗೂ ಅಷ್ಟೇ ಪ್ರೀತಿ, ಅವ್ರ ಮೇಲೆ ನಮ್ಗೆ ವಿಶ್ವಾಸ. ಹೀಗಾಗಿ ಅವ್ರದ್ದು ಆಯ್ತು. ಅದೇ ಥರ ಮೊಮ್ಮಕ್ಕಳು ಸುದ್ದ ಈಗ ಕೆಲವು ಮಕ್ಕಳೆಲ್ಲ ಲೆಕ್ಚರರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಈ ನಿಜಗುಣಿಯವ್ರ ಮಗ ಈಗೇನೋ ಇದು ಅವರ ಅಜ್ಜನ ಹೆಸರನ್ನು ಇನ್ನೊಂದು ಸ್ವಲ್ಪ ಬೆಳಕಿಗೆ ತನ್ನ ರೂಪದಲ್ಲಿ ಒಂದು ಬೇರೆ ವಿಂಗಡವಾಗಿ ತರುವಂಥ ಒಂದು ಸಾಹಸ ಮಾಡ್ತಾ ಇದ್ದಾನೆ. ಹೀಗಾಗಿ ಎಲ್ಲರದಿಂದ ಖುಷಿಯಾಗಿ ಅದನ್ನೇ ಕೇಳ್ತಾ ಇದ್ದೇನೆ. ನಿಮ್ಮ ಮೊಮ್ಮಗ ನಿನಾಸಂನಲ್ಲಿ ತರಬೇತಿಯನ್ನು ಪಡೆದು ರಂಗ ನಿರ್ದೇಶನ ಆಕ್ಟಿಂಗ್ ನಲ್ಲಿ ಅವರು ಅಜ್ಜನ ಕುರಿತು, ರಾಜಗುರು ಅವರ ಕುರಿತು ಒಂದು ಏಕ ವ್ಯಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಹೇಗೆ, ಅದ್ರ ಬಗ್ಗೆ ಏನ್ ಅನಿಸ್ತದೆ ನಿಮಗೆ ರಾಜಗುರು ಅವರನ್ನು ನೋಡದಂತೆ ಅನಿಸ್ತದೆ? ಹೌದು, ಫಸ್ಟಿಗೆ ಮಾಡಬೇಕು ಅಂತ ಅವ್ರ ತಂದೆಯವರು ಬುಕ್ ಬರೆದಿದ್ದಾರೆ. ರಾಜಗುರು ಅವರು ಅಂದರೆ ತಮ್ಮ ತಂದೆ ಬುಕ್ಕು ನಿಜಗುಣಿಯವರು ಬರೆದಿದ್ದಾರೆ. ಅದನ್ನ ಇಟ್ಕೊಂಡು ಆಮೇಲೆ ಕೆಲವೊಂದು ಎಲ್ಲರೂ ಬಹಳ ಬುಕ್ ಅವನ್ನೆಲ್ಲ ನೋಡ್ಕೊಂಡು ಅವ್ನಿಗೆ ಓದಿ ಅವನು ರಾಜಗುರು ಅವರು ಅಜ್ಜನ ಮದಾರ ಅನ್ನೋದೇ ಒಂದು ಹೆಮ್ಮೆ, ಅವನಿಗೆ ಬಹಳ ಪ್ರೀತಿ ವಿಶ್ವಾಸ. ಅದೇ ಥರ ನಾನು ರಾಜಗುರು ಅಜ್ಜನಂಗೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮೊದಲೆಲ್ಲ ಸಂಗೀತ ಎಲ್ಲ ಕಲಿತಾ ಹಾಡ್ತಾನೆ, ಈಗೂ ಹಾಡ್ತಾನೆ. ಡಿಫ್ರೆಂಟಾಗಿ ಒಂದು ಸ್ವಲ್ಪ ಏನಾರು ಮಾಡೋಣ ಅಂತ ತಿಳ್ಕೊಂಡು ಅವನಿಗೆ ಅದೇ ಅನಾಯಾಸವಾಗಿ ನೀನಾಸಂದಲ್ಲಿ ಅವನಿಗೆ ಕಲೀಲಿಕ್ಕೆ ಒಂದು ಅವಕಾಶ ಸಿಕ್ತು. ಮುಂದೆ ಅದೇ ಥರ ಕೆಲವೊಂದು ನಾಟಕ ಎಲ್ಲ ಮಾಡಿದ. ಅಜ್ಜಂದೇ ಒಂದು ಮಾಡಬೇಕು, ಅವ್ರದ್ದು ಜೀವನ ಚರಿತ್ರೆಯನ್ನು ನಾನು ಮಾಡಿ ಎಲ್ಲರಿಗೂ, ಅಂದರೆ ಈಗಿನ ಜನ್ರೇಷನ್ನಿಗೆ ಗೊತ್ತಿರೋದಿಲ್ಲಲ್ಲ ಭಾಳ ದಿವಸದಿಂದ ಗುರುಗಳು ರಾಜಗುರು ಅವರು ಹೇಗಿದ್ದರು, ಹೇಗೆ ಕಲಿತರು, ಯಾವ ಊರು, ಎಲ್ಲಿಂದ ಹೆಂಗೆ, ಎಷ್ಟು ಮಂದಿ ಶಿಷ್ಯರು, ಏನು ಹೆಂಗಂತ ಅದನ್ನೆಲ್ಲ ಅವನು ಒಂದೊಂದೇ ಆಗಿ ಬಿಡಿಸಿ ಇಟ್ಟು ಜನರಿಗೆ ತಲುಪಿಸುವ ಮೂಲಕವಾಗಿ ನಾನು ಕೆಲಸ ಮಾಡ್ತೇನೆ ಅನ್ನೋ ಉದ್ದೇಶದಿಂದ ಖುಷಿಯಾಗಿ ಅವನಿಗೆ ಅಜ್ಜನ ಹೆಸರು ಹೇಳಿದ್ರೇ ಒಂಥರ ಅವನು ನಾಟಕ ಮಾಡಿ ನೋಡಿದ್ರೆ ರಾಜಗುರವರೇ ಬಂದಾರೆ, ಅವರೇ ಮಾಡ್ತಾ ಇದ್ದಾರೆ ಸ್ಟೇಜ್ ಮೇಲೆ ಅಂತ ನಮಗೆಲ್ಲ ಅನ್ನಿಸ್ತಾ ಇರ್ತದೆ.
ಅಲ್ಪ ಕಾಲದಲ್ಲೇ ಸುಮಾರು 13 ಪ್ರದರ್ಶನ ಆಯ್ತಂತೆ. ಹೌದು ಈ ಬರೋ 5ನೇ ತಾರೀಕಿಗೆ ಹೌದು ಶಿರ್ಸಿಯಲ್ಲೂ ಇದೆ ಅಂತ ಕೇಳಲ್ಪಟ್ಟಿದ್ದೇವೆ. ಹೌದು ಶಿರ್ಸಿಯಲ್ಲಿನೂ ಎಲ್ಲರೂ ಜನರು ಕೇಳ್ತಾ ಇದ್ರು. ಅವ್ರಿಗೂ ಒಂದು ಆಸೆ, ಇಲ್ಲಿ ಜನರೆಲ್ಲರೂ ಶಿರ್ಸಿ ಕಡೆ ಅಂದ್ರೆ ರಾಜಗುರವರು ಪ್ರೀತಿ ಶಿಷ್ಯರು, ಅವರು ಇವರು ಅಭಿಮಾನಿಗಳು ಭಾಳ ಜನ ಇಲ್ಲಿ ಇದ್ದಿದ್ದಕ್ಕೆ ಅದನ್ನು ತಿಳ್ಕೊಂಡು ವಿಶ್ವರಾಜ್ ಏನು ಮಾಡಿದ, ಇಲ್ಲಿ ಶಿರ್ಸಿಯಲ್ಲಿನೂ ನಾನೊಂದು ಅಜ್ಜಂದು ಪಾತ್ರ ವಹಿಸಿ ಎಲ್ಲರಿಗೂ ತಿಳಿಸ್ಬೇಕು, ನೋಡಲಿ ಅವರು ಅಂತ ತಿಳ್ಕೊಂಡು ಖುಷಿಯಾಗಿ ಶಿರ್ಸಿಯಲ್ಲಿ ಮಾಡೋಕ್ಕೆ ಅವನು 5ನೇ ತಾರೀಕಿಗೆ ರೆಡಿಯಾಗಿದ್ದಾನೆ. ಆ ಮೂಲಕವಾಗಿ ನೀವೆಲ್ಲ ಜನ ಸಮೂಹವಾಗಿ ರಾಜಗುರವರ ಅಭಿಮಾನಿಗಳಾಗಿ ಬಂದು ಅದನ್ನು ನೋಡಬೇಕಂತ ನಮ್ಮೆಲ್ಲರ ಇಚ್ಛೆ. ಕೊನೆಯದಾಗಿ ಒಂದು ಪ್ರಶ್ನೆ. ರಾಜಗುರು ಅವರ ಶಿಷ್ಯರಲ್ಲಿ ತುಂಬಾ ಪ್ರಸಿದ್ಧಿ ಪಡೆದವರು, ಪ್ರಖ್ಯಾತರಾದವರು ಪಂಡಿತ್ ಗಣಪತಿ ಭಟ್ ಹಾಸಣಿಗೆ ಅವರು. ಹೌದು, ಅವರು ನಮ್ಮ ಜಿಲ್ಲೆಯವರೇ. ಅವ್ರ ಬಗೆಗೆ ವಿಶೇಷವಾಗಿ ನೀವೇನಾದ್ರು ಹೇಳೋದಿದೆಯಾ ಅಂತ? ಅಲ್ಲ, ರಾಜಗುರುವರ ಬಗ್ಗೆ ಎಲ್ಲ ಶಿಷ್ಯರ ಮೇಲೆ ಅಷ್ಟೇ ಅಭಿಮಾನ, ಎಲ್ಲ ಶಿಷ್ಯರು ಅಷ್ಟೇ. ಅದರಲ್ಲೇ ಮಕ್ಕಳಲ್ಲಿ ಒಬ್ಬರು ದೊಡ್ಡವರು ಸಣ್ಣವರು ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಹೆಚ್ಚು ಕಮ್ಮಿ ಇರ್ತದಲ್ಲ. ಗಣಪತಿ ಭಟ್ ಹಾಸಣಿಗೆಯವರು ಅಂದರೆ ಫಸ್ಟಿಗೆ ಬಂದವರು ಗಣಪತಿ ಭಟ್ರ ಮೇಲೆ ಅವ್ರಿಗೊಂದು ಸ್ವಲ್ಪ ಅಭಿಮಾನ, ಪ್ರೀತಿ, ವಿಶ್ವಾಸ ಭಾಳ ರಾಜಗುರವ್ರಿಗೆ. ಭಟ್ರು ಗಣಪತಿ ಬಂದಿದ್ದಾರೆ, ಅವರು ಪಾಠಕ್ಕೆ ಬರಲೇ ಇದ್ದಾಗ ಮಕ್ಕಳನ್ನ ಯಾರನ್ನಾರು ಕೊಟ್ಟು ಹಾಸಣಿಗೆ ಕಳಿಸ್ತಾಯಿದ್ರು. ಯಾಕೋ ಗಣಪತಿ ಬರಲಿಲ್ಲ, ನೋಡ್ಬಾ, ಕರ್ಕೊಂಡು ಬಾ. ಅವಾಗೆಲ್ಲ ಟಿ ವಿ ಮೊಬೈಲು ಎಲ್ಲ ಇರಲಿಲ್ಲಲ್ಲ. ಬಂದು ಕೇಳಿ, ಓಹೋ ಗುರುಗಳ ಹತ್ರ ನಾ ಬರಬೇಕಿತ್ತು. ಅವರು ಅಷ್ಟೇ ಪ್ರೀತಿಯಿಂದ ಗುರುಗಳನ್ನ ಅಷ್ಟೇ ತಮ್ಮ ತಂದೆ ತಾಯಿಗಿಂತ ಹೆಚ್ಚಿಗೆ ಗುರುಗಳ ಹತ್ರ ವಿಶ್ವಾಸ ಇಟ್ಕೊಂಡು ಕಲಿತು. ಭಟ್ರ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಬಂದ ಮೇಲೆ ಆಮೇಲೆ ಶ್ರೀಪಾದ್ ಹೆಗಡೆ, ಶಾಂತಾರಾಮ್ ಹೆಗಡೆ, ಪರಮೇಶ್ವರ್ ಹೆಗಡೆ, ಕೃಷ್ಣಮೂರ್ತಿ ಭಟ್, ಹಿಂಗೆ ಅನೇಕ ಜನರು ಬಂದರು. ಭಟ್ರಿಂದ ಇಲ್ಲೆಲ್ಲ ಕರಾವಳಿ ಸುತ್ತಲ ನಿಧಿ ಕೊಟ್ಟಂಗೂ ಎಲ್ಲರೂ ಇಲ್ಲಿ ಜನ ಅಂತ ಇದ್ದಾರೆ. ನನ್ನ ಕಿವಿಗೂ ಮುಟ್ಟಿದೆ. ಕರಾವಳಿ ಇದಕ್ಕೆ ರಾಜಗುರುವರು ದೊಡ್ಡ ದೊಡ್ಡ ನಿಧಿಗಳನ್ನು ಬಿಟ್ಟು ಹೋಗಿದ್ದಾರೆ ನಮಗೆಲ್ಲ. ಭಟ್ರಂಥವ್ರು ಆಗಲಿ, ಹೆಗಡೆ ಅಂಥವ್ರು ಆಗಲಿ, ಎಲ್ಲರಿಗೂ ಅವ್ರ ಶಿಷ್ಯರನ್ನು ಬೆಳೆಸ್ತಾ ಇದ್ದಾರೆ. ಅಂದರೆ ರಾಜಗುರು ಪರಂಪರೆ ಬೆಳ್ಕೋತ ಹೋಗ್ತಾ ಇದೆ. ಇನ್ನೂ ಎಷ್ಟೋ ಕಾಲದಿಂದ, ಹಾಗೆ ನೂರಾರು ವರ್ಷ ಕಾಲದಿಂದ ಅದು ಬೆಳೀತಾನೆ ಇರ್ತದೆ. ರಾಜಗುರುವರು ಜೀವಂತವಾಗಿ ಅದಾರೆ ಅಂತ ಅನ್ನಿಸ್ತದೆ. ಅವ್ರ ಶಿಷ್ಯರು ಹಾಡಿದರೆ ಗುರುಗಳು ಇನ್ನೂವರೆಗೂ ಇಲ್ಲೇ ಎಲ್ಲೋ ಕೇಳ್ತಾ ಇರ್ತಾರೆ ಶಿಷ್ಯರದು. ತುಂಬ ಸಂತೋಷ ಆಗ್ತದೆ. ನೀವು ನಿಮ್ಮನ್ನು ಕರೆದಾಗ ನಮ್ಮಲ್ಲಿಗೆ ಬಂದು ಕೆಲವು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ. ಇದು ನಮ್ಮದು ವಿಶ್ವಂಭರ ಟಿವಿ ಅಂತ. ಹೌದು. ಈ ಚಾನಲ್ ಕುರಿತಾಗಿ ಏನಾದ್ರು ಒಂದೆರಡು ಮಾತು ಇಲ್ಲ, ಇಷ್ಟು ನಾವು ಇಲ್ಲಿ ಒಂದು ಕಾರ್ಯಕ್ರಮ ಬಂದ್ರೆ ನೀವು ಚಲನದವ್ರು ಬಂದು ನಮ್ಮನ್ನು ಪರಿಚಯ ಮಾಡಿಕೊಂಡು ನಿಮ್ಮನ್ನು ನಾವು ಚಾನಲ್ದಲ್ಲಿ ಕರೆದು ಈ ಚಲನಕ್ಕೆ ಬಂದು ನೀವು ಒಂದೆರಡು ಮಾತಾಡ್ರಿ ಅಂತ ಹೇಳಿದ್ದೆ ನಮ್ಮ ಸೌಭಾಗ್ಯ. ಇರಲಿ, ಇದು ಇನ್ನೂ ಉತ್ತರವಾಗಿ ಬೆಳೆದು ಇನ್ನೂ ದೊಡ್ಡ ಚಲನವಾಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿಯ ತನಕ ನಮ್ಮೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ಶ್ರೀಮತಿ ಭಾರತಿ ದೇವಿ ರಾಜಗುರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮಸ್ಕಾರ. ನಮಸ್ಕಾರ. ಇದಾಗಿತ್ತು ಅಪರೂಪದ ಮಾತುಕತೆ ಕಾರ್ಯಕ್ರಮ. ನಮ್ಮ ಚಾನಲ್ಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಕಿರು ಗೌರವ. ಇಲ್ಲ ಬಹಳ ಇರಲಿ ಭಾಳ ಸಂತೋಷ ಆಯಿತು. ಈ ಚಲನಕ್ಕೆ ಉತ್ತರೋತ್ತರವ ಅಭಿವೃದ್ಧಿ ಆಗಲಿ ಅಂಥೇಳಿ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.